ಗಾಣಿಗ ಶ್ರೀಗಳು ದಾಖಲೆ ಬಿಡುಗಡೆ ಮಾಡಲಿ, ಇಲ್ಲವಾದಲ್ಲಿ ಮಾನನಷ್ಟ ಮೊಕದ್ದಮೆ ಹೂಡಿವೆ ಎಂದು ಸಚಿವ ಶಿವರಾಜ ತಂಗಡಗಿ ಹೇಳಿಕೆ ನೀಡಿದ್ದಾರೆ. ಮಂಗಳವಾರ ಮಧ್ಯಾಹ್ನ 2 ಗಂಟೆಗೆ ಚಿತ್ರದುರ್ಗಕ್ಕೆ ಭೇಟಿ ನೀಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಗಿ ಅವರು ಮಾತನಾಡಿದ್ದು, ಗಾಣಿಗ ಸಮುದಾಯದ ಶ್ರೀಗಳು ಸಾಕ್ಷಿನ ಬಿಡುಗಡೆ ಮಾಡಲಿ, ನನ್ನ ರಾಜಕೀಯ ಜೀವನಕ್ಕೆ ನಿವೃತ್ತಿ ಘೋಷಣೆ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ. ಇನ್ನು 20% ಕಮಿಷನ್ ವಿಚಾರವಾಗಿ ಗಾಣಿಗ ಸಮುದಾಯದ ಶ್ರೀಗಳು ದಾಖಲೆಯನ್ನು ಬಿಡುಗಡೆ ಮಾಡಲಿ ಎಂದು ಸ್ವಾಮೀಜಿಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಮಠಮಾನ್ಯಗಳಿಗೆ ನಾನು ಬೆಲೆ ಕೊಡುತ್ತೇನೆ, ನನ್ನ ಮೇಲೆ ಆರೋಪ ಮಾಡಿರುವ ಶ್ರೀಗಳ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ನಾನು ಕೋರ್ಟಿನಲ್ಲಿ ದಾವೆ ಹೂಡುವೆ. ಇನ್ನು ಪೂರ್ಣಾನಂದ ಸ್ವಾಮೀಜಿಗಳು ಕಾವಿ ಬಟ್ಟೆಯನ್ನು ತೊರೆದು ರಾಜಕಾರಣ ಮಾಡಬೇಕು, ರಾಜಕಾರಣ ಮಾಡುವಾಗ ಕಾವಿ ಬಟ್ಟೆ ಧರಿಸಬಾರದು ಎಂದು ತಿಳಿಸಿದ್ದಾರೆ. ಇಂತಹ ಹೇಳಿಕೆಗಳನ್ನು ನಾನು ಯಾವತ್ತಿಗೂ ಕೂಡ ಸಹಿಸುವುದಿಲ್ಲ. ಅನುದಾನದ ವಿಚಾರದಲ್ಲಿ ಯಾವ ರೀತಿ ಯಾರಿಗೂ ಅನ್ಯಾಯ ಮಾಡಿಲ್ಲ. ಸ್ವಾಮೀಜಿಗಳು ರಾಜಕೀಯದ ಗುಂಗಿನಲ್ಲೇ ಇದ್ದು ಅವರು ಅಧಿಕಾರದಲ್ಲಿ ಇದ್ದಾಗ ಏನೇನು ಮಾಡಿದರು ಎಂಬುದು ಗೊತ್ತಿದೆ. ಕಾವಿಯನ್ನು ಬಿಚ್ಚಿಟ್ಟು ಬರಲಿ, ಆಗ ಹೇಳುವೆಂದು ಶಿವರಾಜ ತಂಗಡಗಿ ಅವರು ಶ್ರೀಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಅದಾದ್ಮೇಲೆ 2000 ಅವಾಗ ಏನು ಮಾಡಿದ್ರು, 3.5 ಕೋಟಿ ಅವಶ್ಯಕತೆ ಇಲ್ಲ, 2 ಕೋಟಿ ಮಾತ್ರ ಅವಶ್ಯಕತೆ ಇದೆ. ಇದು 2 ಕೋಟಿ ದುಡ್ಡು ಬಿಡುಗಡೆ ಮಾಡಿ 1.5 ಕೋಟಿ ಕೊಡಬಾಡಿ ಅಂತ 2 ಕೋಟಿ ದುಡ್ಡನ್ನು ಬಿಡುಗಡೆ ಮಾಡಿದ್ದಾರೆ. ಯಾರು? ಬಸವರಾಜ ಬೊಮ್ಮಾಯಿ ಅವರು, BJP ಸರ್ಕಾರದವರು. ಅದಾದಮೇಲೆ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರ ಬಂದೊಳಗೆ ಇವರು ನನ್ನ ಹತ್ರ ಬಂದರು. ಅವಾಗ ನಾನು ಸಂಬಂಧಪಟ್ಟಂಥ ಆರ್ಥಿಕ ಇಲಾಖೆಯವ್ರ ಜೊತೆಗೆ ಚರ್ಚೆ ಮಾಡಿದ್ರೆ, ಇಲ್ಲ ಸರ್, ಅದಕ್ಕೆ 2 ಕೋಟಿ ಸಾಕು, ಹಿಂದೆ 5 ಕೋಟಿ ಕೊಟ್ಟಿದ್ವಿ ಅಂತಂದು ಹೇಳಿದರು. ಅದು 5 ಕೋಟಿ, ಇದು 2 ಕೋಟಿ ಸೇರಿ 7 ಕೋಟಿ ಆಯಿತು. 7 ಕೋಟಿ ಆದಮೇಲೆ ನಾನು ಆರ್ಥಿಕ ಇಲಾಖೆದವರು ಇಲ್ಲ, ಹಿಂದಿನ ಮುಖ್ಯಮಂತ್ರಿಗಳು ಕೊಡಬೇಡ ಅಂತ ಹೇಳಿದ ಮೇಲೆ ನಾನು ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ಅದಾದಮೇಲೆ ಸ್ವಾಮಿಗಳು ಏನು ಮಾಡಿದರು, ಆರ್ಥಿಕ ಇಲಾಖೆಯಲ್ಲಿ ಕೊಟ್ಟಂಥದ್ದನ್ನು ಕೋರ್ಟಿಗೆ ಮರೆಮಾಚಿ, ಆರ್ಥಿಕ ಇಲಾಖೆಯೊಳಗೆ ಆದೇಶ ಮಾಡಿದ್ದನ್ನು ಕೋರ್ಟಿನೊಳಗೆ ಮರೆಮಾಚಿ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು. ಮುಂದೇನು 3.5 ಕೋಟಿ ರೂಪಾಯಿ ಫಸ್ಟ್ನೇ ಆದೇಶ ಆಗಿತ್ತಲ್ಲ, ಆ 3.5 ಕೋಟಿ ರೂಪಾಯಿ ಕೊಡಬೇಕಾಗಿದ್ದನ್ನು ಕೊಡಬೇಕಾಗಿತ್ತು, ನಮಗೆ ಸರ್ಕಾರ ಕೊಟ್ಟಿಲ್ಲ ಅಂತ ಕೋರ್ಟ್ನಾಗ ಕೊಟ್ಟರು. ಆದರೆ ನಮ್ಮ ಅಧಿಕಾರಿಗಳಿರ್ಬೋದು ಕೆಲವೊಂದಿಷ್ಟು ಅದನ್ನೇ ಇದಕ್ಕೇನೋ ಕೋರ್ಟಿಗೆ ಕೊಡೋಂಥ ಕೆಲಸವನ್ನು ಮಾಡಿಲ್ಲ. ಈಗ ಅದನ್ನು ನಾನು ಕೋರ್ಟಿಗೆ ಮತ್ತೆ ರೀಸಬ್ಮಿಟನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಯಾಕಂತಂದರೆ ಇದನ್ನು ಕೋರ್ಟಿಗೂ ಕಣ್ಣಿಗೆ ಮಣ್ಣೇರಿಸಿ ಹಿಂದಿನ ಆದೇಶ ತಂದು ಕೊಟ್ಟು ಮತ್ತೆ 1.5 ಕೋಟಿ ಕೋರ್ಟಿಂದ ಆರ್ಡರ್ ಮಾಡಿದಂಥದ್ದು. ಇದ್ರಾಗ ಎಲ್ಲಿ ಬಂತು ತಂಗಡಿಗರು ಡಿಲೇ ಮಾಡಿದ್ದಾರೆ ಅಂತನ್ನೋದು? ಅದಕ್ಕಾದ ಮೇಲೇನು ನನ್ನ ಮೇಲೆ ಅವರೊಂದು ಆರೋಪ ಮಾಡಿದ್ದಾರೆ. ಮಾಡ್ಕೊಂತ ಇದ್ದಂದ್ರೆ ನನ್ನ ಜನ ನಾನು 3 ಸತಿ MLA ಮಾಡ್ತಿದ್ರ, 3 ಸತಿ ಮಂತ್ರಿ ಮಾಡ್ತಿದ್ರ, ಎಷ್ಟು ಸತಿ MLA ಆಗ್ಯಾರ ಇವರು ಸ್ವಾಮಿಗಳು? ನಾನು ಯಾವ್ದು ಹೇಳ್ಕಂತ ಒಂದಂದ್ರೆ, ಈಗ ಸ್ವಾಮಿ ಡ್ರೆಸ್ ಕಳಿಸಿದ ಮೇಲೆ ಹೇಳ್ತೀನಿ ಎಲ್ಲ ಸ್ಟೋರಿಲಿ ಅವ್ರು ಏನೇನದಾವ ಅಂತಂತಂದು. ನಾನು ಸುಮ್ಮಿರೋಂಥ ಪ್ರಶ್ನೆ ಇಲ್ಲ, ಯಾರು ಹೇಳಿದ್ರು ಕೇಳಂಗಿಲ್ಲ. ಡೆಫಾರ್ಮೇಷನ್ ಕೇಸ್ ಹಾಕ್ತೀನಿ, ಕೇಸ್ ಹಾಕಿ ನನಗೆ ರಾಜಕೀಯವಾಗಿ ನಾನು ತೊಂದರೆ ಆಗಿದ್ದನ್ನು ಸಹಿಸ್ಕೊಳಂಗಿಲ್ಲ. ಏನಂತ ತಿಳ್ಕೊಂಡಿದ್ದಾರೆ ಸ್ವಾಮಿಗಳು? ಇವ್ರಿಗೆ ಅನುದಾನ ಕೇಳಿದ್ರೆ, ನಮ್ಮ ಅನುದಾನ ಕೇಳಿದ್ರೆ ಕಾನೂನು ರೀತಿಯೊಳಗೆ ನೀತಿಯೊಳಗೆ ನಾವು ಒಂದನ್ನು ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ. ಎಷ್ಟು ಮಂದಿ ಕೊಟ್ಟಿಲ್ಲ? ಇವ್ರು ಹೇಳ್ತಾರೆ 190 ಕೊಟ್ಟು. ಹೌದು, ಕೊಟ್ಟಿದ್ದೀನಿ, ತಪ್ಪೇನಿದೆ? ನಿಮಗೆ ಕೊಡಬಾರ್ದು ಅಂತ ಹಣಕಾಸು ಆರ್ಥಿಕ ಇಲಾಖೆನೇ ಅದ್ರಾಗ ಬೊಮ್ಮೆಯವರೇ ಹೇಳಿದ ಮೇಲೆ ನಾನೇ ಕೊಡಬೇಕು? ಒಂದು ಯಾವುದೇ ಗ್ರ್ಯಾಂಟನ್ನು ಅನುದಾನವನ್ನು ಕೊಡಬೇಕಾತಂದ್ರೆ ಅದಕ್ಕೆ ತಂದೆ ಆದಂಥ ರೀತಿ ನೀತಿಗಳು ಅದಾವೆ. ಆ ರೀತಿ ನೀತಿ ಒಳಗೆ ನಾವು ಕೊಡಬೇಕು. ಕೋಟಿ ಕೊಡ್ತೀವೋ, 50 ಲಕ್ಷ ಕೊಡ್ತೀವೋ, 10 ಲಕ್ಷ ಕೊಡ್ತೀವಿ, 20 ಲಕ್ಷ ಕೊಡ್ತೀವಿ. ಇದನ್ನೆಲ್ಲ ತಿಳ್ಕೊಂಡು ತಮಗೆ ಅನುಕೂಲಕ್ಕೆ ಅವ್ರೇನು ಮಾಡ್ಯಾರ, ರಾಜಕಾರಣಿ ಇದ್ದದ್ನಾಗ ಇದನ್ನೇ ಮಾಡ್ಕೊತ ಬಂದಾರ. ಅನುದಾನ ಎತ್ತಿಗಂತ ಹೋಗಿದ್ದ ಮಾಡ್ಯಾರ. ಮಂತ್ರಿ ಇದು ಸ್ವಾಮಿ ಆಗಿದ್ದು ಅದೇ ಕೆಲಸ ಮಾಡೋದನ್ನು ಬೇಡ. ದಯಮಾಡಿ ಸ್ವಾಮಿಗಳು ನೀವು ಆ ಬಟ್ಟೆ ಕಳಿಸಿದ್ರೆ ನಾನು ಹೇಳ್ತೀನಿ, ಭಾಳ ಚೆನ್ನಾಗಿ ಹೇಳ್ತೀನಿ ನಿಮಗೆಲ್ಲ ರೀತಿ.